ನಮಸ್ಕಾರ, ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 67ಗೆ ಸ್ವಾಗತ ಸುಸ್ವಾಗತ. ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದ್ದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡಿ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾ ಬಂದಿರೋ ಮಾತ್ರ ಕೆಳಗೆ ನಾನು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ತಮ್ಮಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿದ್ರೆ ಬಟ್ ನಾವು ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್. ಓಕೆನಾ? ನಾವು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರ್ತವೆ, ನೋಡಿ ಎಂಜಾಯ್ ಮಾಡ್ಬೋದು. ಟೆಕ್ನಾಲಜಿ ರಿಲೇಟೆಡ್ ನಾಲೆಡ್ಜ್ ಸಹ ಗೇನ್ ಮಾಡ್ಕೋಬೋದು. ಓಕೆನಾ? ಸೊ ಎಂಟರ್ಟೈನ್ಮೆಂಟ್ ರಿಲೇಟೆಡ್, ಫನ್ ರಿಲೇಟೆಡ್ ಎಲ್ಲ ರೀತಿಯಲ್ಲಿ ಟೆಕ್ ನ್ಯೂಸ್ ಇರ್ತವೆ. ಒಂದ್ಸರಿ ನೋಡಿ ವಿಡಿಯೋ ಗೊತ್ತಾಗುತ್ತೆ. ಇನ್ನಾಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ X90 ಸೀರೀಸ್ ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಸೊ ನಮಗೆ ಈ ಮಂತೆ 26ನೇ ತಾರೀಕಿಂದ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಪೋಸ್ಟರ್ ಮುಖಾಂತರ ಇವ್ರು ನೋಡಿಸಿದ್ದಾರೆ ಹೊರಗಡೆ, ನೋಡ್ಬೋದು ಯಾವ ಥರ ಇರುತ್ತೆ ಮೊಬೈಲು. ಹಾಗೆ ಬಂದ್ಬಿಟ್ಟು 26ನೇ ತಾರೀಕು ಅಲ್ವಾ. ಸೊ ಇದರಲ್ಲಿ ಎಕ್ಸ್ ಸೀರೀಸ್ ಬಂದ್ಬಿಟ್ಟು ಅಂದರೆ ಮೇನ್ ಫೋಕಸ್ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾದಲ್ಲೇ ಇರುತ್ತೆ. ಸೂಪರ್, ನಿಜವಾಗ್ಲೂ ಹಂಗಿರಲ್ಲ ಮೊಬೈಲ್ಸು. ಸೊ ನೋಡೋಣ, ವಿವೋ ಅಲ್ವಾ. ಸೊ ಹಾಗೆ ಇವುಗಳ ಜೊತೆ ಏನಂತಂದರೆ ವಿವೋ ಕಡೆ ವಿವೋ ಎಕ್ಸ್ ಫೋಲ್ಡ್ ಸೀರೀಸು, ಎಕ್ಸ್ ಫೋಲ್ಡ್ ಮೊಬೈಲ್ಸು, ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಎಕ್ಸ್ ಫ್ಲಿಪ್, ವಿವೋ ಎಕ್ಸ್ ಫ್ಲಿಪ್ಪು, ಹಾಗೆ ವಿವೋ ಪ್ಯಾಡ್ 2 ಇವು ಸಹ ಟ್ಯಾಬ್ಲೆಟ್ಸ್ ನಮಗೆ ಏನಂತಂದರೆ ಲಾಂಚ್ ಆಗ್ತಿದ್ದಾವೆ. ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 20ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಹಾಗೆ ಕೆಲವೊಂದು ಪಿಕ್ಚರ್ಸ್ ಬಿಟ್ಟು ಹೊರಗಡೆ ಯಾವ್ಯಾವ ಕಲರ್ಸಿಂದ ಬರ್ತಿದ್ದಾವೆ ಯಾವ ಇಲ್ಲ ಅಂತ. ಸೊ ನೋಡ್ಕೋಬೋದು, ಈ ಕಲರ್ಸಿಂದ ಎಲ್ಲ ಬರ್ತಿದ್ದಾವೆ. ನೋಡೋಣ, ಇನ್ನು 20ನೇ ತಾರೀಕು ಅಲ್ವಾ, ಇನ್ನೇನಿಲ್ಲ, ನಾನು 3 ಡೇಸು ಆಗ್ಬಿಟ್ರೆಗೇನೆ ಇದು ಸಹ ಲಾಂಚ್ ಆಗುತ್ತೆ. ನಾಳೆ ಸಹ ನಮಗೆ ಅಂತ Xiaomi 13 Ultra ಈ ಮೊಬೈಲ್ ಸಹ ಲಾಂಚ್ ಮಾಡ್ತಿದ್ದಾರೆ. ನೋಡೋಣ ಇನ್ನು ಯಾವಾಗ, ಇನ್ನೊಂದು 3 ದಿವಸ ಅಲ್ವಾ, ವೇಟ್ ಮಾಡೋಕ್ಕೈತೆ. ಈ ಮೊಬೈಲ್ಸ್ ಬಗ್ಗೆ ಎಲ್ಲ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಪ್ರತಿಯೊಬ್ಬರು ವೇಟ್ ಮಾಡ್ತಿದ್ದಾರೆ ಯಾವ್ಯಾವ ಪರ್ಫಾರ್ಮೆನ್ಸಲ್ಲಿ ಲಾಂಚ್ ಆಗುತ್ತಾ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ವಿವೋ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ Xiaomi ಕಡೆಯಿಂದ Xiaomi 13 Ultra ಈ ಮೊಬೈಲ್ಸ್ ಬಂದ್ಬಿಟ್ಟು ಕೆಲವೊಂದು ಅಫಿಷಿಯಲ್ ಫೋಟೋಸ್ ಬಂದಿದ್ದಾವೆ ಹೊರಗಡೆ, ನೋಡ್ಕೋಬೋದು. ಯಾವ್ಯಾವ ಕಲರ್ಸಲ್ಲಿ ಬರ್ತಾವಂತ ಆಲ್ರೆಡಿ ಬಿಟ್ಬಿಟ್ಟವ್ರೆ. ಸಮ್ ಟೀಸರ್ ಬಿಡೋದ್ರ ಮುಖಾಂತರ ಸಹ ಇನ್ಫಾರ್ಮ್ ಮಾಡಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಗ್ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾ ಮಾತ್ರ ಭಾಳಷ್ಟು ದಪ್ಪ ಇರುತ್ತೆ. ಅವರು ಹೇಳೋದ ಪ್ರಕಾರ ಅಂತ ಲೆನ್ಸಸ್ ಸೆಟಪ್ ಮಾಡ್ಬೋದು ಅಂತ ಆ ರೀತಿಯಲ್ಲಿ ಕೆಲವೊಂದು ಫೋಟೋಸ್ ಬಿಟ್ಟಿದ್ರು. ನೋಡೋಣ ಎಷ್ಟು ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಲೆನ್ಸ್ ಅಂತಂದರೆ ದೊಡ್ಡ ದೊಡ್ಡ ಲೆನ್ಸ್ಗಳಲ್ಲ, ಸೊ ಚಿಕ್ಕದಾಗಿ ಮುಂದೆ ಒಂದು ಲೈಟಾಗಿ ಐತಾ ಇಲ್ಲ ಲೆಕ್ಕಕ್ಕೆ ಆ ಲೆನ್ಸು ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಬೋದು. ನೋಡ್ಬೇಕು ಎಕ್ಸಾಕ್ಟ್ಲಿ ನಮ್ಗೆ ಏನಂತಂದರೆ ಕ್ಲಾರಿಟಿ ಕೊಡುತ್ತಾ ಇಲ್ಲ, ಚೆಕ್ ಮಾಡಬೇಕು. ಹೇಳ್ತಾರೆ ಆ ಲೆನ್ಸ್ ಈ ಲೆನ್ಸ್ ಅಂತ, ಬಟ್ ಇವರು ಒಂದು ತಾಮ್ರಕ್ಕೆ ಟ್ರೈ ಮಾಡಿದ್ದಾರೆ ಅಂತಂದ್ರೆ ಆಯ್ತು. ಅದಕ್ಕಿಂತ ತಾಂಬದಿರೋದನ್ನೇ ಇನ್ನೂ ಹೆಚ್ಚು ಡೆವಲಪ್ ಮಾಡಿ ಒಂದು ಒಳ್ಳೆ ಹೆಸರು ತಾಂಬರ್ತಾರೆ Xiaomi ಅವರು. ನೋಡಬಹುದು Xiaomi 13 Ultra ಈ ಮೊಬೈಲ್ಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಈ ಕಲರ್ಸಲ್ಲಿ ಬರ್ತದವ. ಬ್ಲ್ಯಾಕು, ರೆಡ್ಡು, ಬ್ಲೂ, ಗ್ರೇ ಇನ್ನೂ ಭಾಳಷ್ಟು ಇದೆ. ಓಕೆನಾ? ವೈಟ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು Xiaomi 13 Ultra ಐತಲ್ಲ, ಆ ಮೊಬೈಲ್ ಬಂದ್ಬಿಟ್ಟು ಅಂದರೆ ವೈಟ್ನಲ್ಲಿ ಸೂಪರ್ ಆಗೈತೆ. ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗೈತೆ ಅಂತ. ಇದರಲ್ಲಿ ಬ್ಯಾಗ್ ಬಂದ್ಬಿಟ್ಟು 4 ಕ್ಯಾಮ್ರಾಸ್ ಇರ್ತವೆ. ಇದರಲ್ಲಿ ಕ್ಯಾಮ್ರಾಸ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್, ಪ್ರತಿಯೊಂದು ಬಂದ್ಬಿಟ್ಟು 50 ಮೆಗಾಪಿಕ್ಸೆಲಿಂದ ನಮಗೆ ಬ್ಯಾಗ್ ಬಂದ್ಬಿಟ್ಟು ಕ್ಯಾಮ್ರಾನ ಲೈಕಾ ಪಾರ್ಟ್ನರ್ಶಿಪ್ ಅಂತ ಬರ್ತೈತೆ. ನೋಡೋಣ, ಹೇಳೋಕ್ಕಾಗಲ್ಲ. ಸೊ ಯಾವ ಲೆವೆಲಲ್ಲೇ ತಾಂಬರ್ತಾರ ಅಂತ. ಪ್ರೈಸ್ ಮಾತ್ರ ಹೆವಿ ಇರ್ತಾರೆ, ಇದಂತೂ ನಾನು ಕನ್ಫರ್ಮ್ ಮಾಡ್ಕೊಂಡಿನಿ. ನೋಡೋಣ, ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಆಗ್ಬೋದು. ನಾಳೆ ಗೊತ್ತಾಗುತ್ತೆ, ಇಷ್ಟೊತ್ತಿಗೆಲ್ಲ ಗೊತ್ತಾಗಿರುತ್ತೆ ಏನು ಹಣೆ ಬರೋ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ Xiaomi ಕಡೆಯಿಂದ. ಇವತ್ತು ಡೀಲ್ ಆಫ್ ದಿ ಡೇ ಬಗ್ಗೆ ನೋಡೋದಾದರೆ ಇವತ್ತು ಬಂದ್ಬಿಟ್ಟು ನಮಗೆ ಅಂತಂದರೆ ನಿಮಗೆ ನಿಮ್ದೇನಾದ್ರು ಬಜೆಟ್ ಒಂದು 19,000 ಇತ್ತು, ಒಳ್ಳೆ ಟಿವಿ ಬೇಕಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದರಲ್ಲಿ 43 ಇಂಚಸ್ ಬೇಕಂತಂದರೆ ಈ ಟಿವಿ ನೀವೇನಂತಂದರೆ ಚೂಸ್ ಮಾಡ್ಕೋಬೋದು. ಆ ಟಿವಿ ನೇಮ್ ಬಂದ್ಬಿಟ್ಟು ಏನಂತಂದರೆ ನಮಗೆ VU TV. ಇದು ಬಂದ್ಬಿಟ್ಟು ಒಳ್ಳೆ ಬ್ರ್ಯಾಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದರಲ್ಲಿ ನಮಗೆ ಅಂತ ಫುಲ್ HD ಇರುತ್ತೆ, ನಮಗೆ 24 ವ್ಯಾಟ್ಸ್ ಸೌಂಡ್ ಇರ್ತಾವೆ ಅಂತ ಹೇಳೋದು. ಭಾಳಷ್ಟು ಸೈಡ್ ನಮಗೆ ಅಂತ ಬೆಜಲ್ಲೆಸ್ ಇರ್ತಾವೆ, ಅಷ್ಟೊಂದು ಬೆಜಲ್ ಆಗಿರಲ್ಲ, ಬಟ್ ಏನಕ್ಕೆ ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ಸೊ ನಿಮ್ದೇನಾದರೂ ಬಜೆಟ್ ಒಂದು 19,000 ಇತ್ತು ಅಂದ್ಕೊಡ್ರಿ, ಈ ಟಿವಿನ ಚೂಸ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಟಿವಿ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಆಸೆಟ್ ಟಿವಿಯಿಂದ. ಈ ಆಸೆಟ್ ಟಿವಿ ಬಂದ್ಬಿಟ್ಟು ನಮಗೆ ಅಪ್ರಾಕ್ಸಿಮೇಟ್ಲಿ 50 ಇಂಚಸ್ ಇರುತ್ತೆ. ಇದರಲ್ಲಿ ಬೆನಿಫಿಟ್ ಅಂತಂದರೆ 30 ವ್ಯಾಟ್ ನಮಗೆ ಅಂತಂದರೆ ಸೌಂಡ್ ಸ್ಪೀಕರ್ ಇರುತ್ತೆ. ಇದು ಡ್ಯೂಯಲ್ ಬ್ಯಾಂಡ್ ವೈಫೈಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು 4K ಟಿವಿ, ಅಲ್ಟ್ರಾ HD ಟಿವಿ. ಸೊ ಇದನ್ನು ಸಖತ್ತಾಗೈತೆ. ಇದು ಪ್ರೈಸ್ ಬಂದ್ಬಿಟ್ಟು ನಮಗೆ ಅಪ್ರಾಕ್ಸಿಮೇಟ್ಲಿ 27,000ಕ್ಕೆ ಇಕ್ಕಿದ್ರೆ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಓಕೆನಾ? 50 ಇಂಚಸ್ ಹೋಗಲಿ, 43 ಇಂಚಸ್ ಅಲ್ಲ, 50 ಇಂಚಸ್ಸು, 55 ಇಂಚಸ್ ಬೇಕಂದ್ರೆ ನಿಮ್ಗೆ 30,000ಕ್ಕೂ ಸಿಗುತ್ತೆ. ನೋಡಿ, ಒನ್ ಆಫ್ ದ ಬೆಸ್ಟ್ ಟಿವಿ ಇದು. ಸರ್ ಅಲ್ವಾ, ಸಖತ್ತಾಗಿರುತ್ತೆ ಬ್ರ್ಯಾಂಡ್ ಮಾತ್ರ. ಒಂದ್ಸಲ ಕಣ್ಣಾಕಿ, ನಿಮ್ಗೆ ಏನೋ ತಗೋಬೇಕಂದ್ರೆ ಟಿವಿ ಚೂಸ್ ಮಾಡ್ಕೋಬೋದು. ಇದರಲ್ಲಿ ಭಾಳಷ್ಟು ಇದೆ, ಇದಂತಲ್ಲ. ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಇನ್ನೂ ಭಾಳಷ್ಟು ಇದ್ದಾವೆ. ಓಕೆನಾ? ನೋಡಿ, ನಿಮ್ದು ಏನಾದರೂ ಒಂದು ಒಳ್ಳೆ ಬಡ್ಜೆಟ್ ಇತ್ತು ಅನ್ಕೊಳ್ಳಿ, 4K ಟಿವಿ ಬೇಕಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ಇವತ್ತಿನ ಡೀಲ್ ಆಫ್ ದಿ ಡೇ ಬಗ್ಗೆ. ಇನಿಷಿಯಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೋಟರೋಲಾ ಕಡೆದ ಮೋಟರೋಲಾ ರೇಸರ್ ಲೈಟ್ ಅಂತ. ಸೊ ಇದು ನಮಗೆ ಅಂತಂದ್ರೆ ಕೆಲವು ದಿನದಲ್ಲಿ ಬಂದೇ ಬರುತ್ತೆ. ಫಸ್ಟ್ ನಮಗೆ ನಾರ್ಮಲ್ ಮೋಟರೋಲಾ ರೇಸರೇ ಬಂದಿಲ್ಲ. ಅದು ಬಂದ್ಬಿಟ್ಟು ಬ್ಯಾಗ್ ಬಂದ್ಬಿಟ್ಟು ನಮಗೆ ಅಂತಂದರೆ ಹಾಫ್ ಮೊಬೈಲು ಬ್ಯಾಗ್ ಬಂದ್ಬಿಟ್ಟು ನಮಗೆ ಫುಲ್ ಡಿಸ್ಪ್ಲೇನೇ ಇರುತ್ತೆ. ಅದ್ರ ಬಗ್ಗೆ ಟಾಕ್ ನಡೀತಿತ್ತು, ಬಟ್ ಅಂತಂದರೆ ಇನ್ನೂ ಇದುವರೆಗೂ ಆ ಮೊಬೈಲ್ ಬಂದಿಲ್ಲ. ಸೊ ES ಮೇಲೆ ಏನೊಂದು ಲೈಟ್ ಮೊಬೈಲ್ ತಾಮರ್ತಿದ್ದಂಗೆ ಅದರ. ಆ್ಯಕ್ಚುಲಿ ಈ ಮೊಬೈಲ್ ಬಂದ್ಬಿಟ್ಟು ನಮ್ಮಂತಂದರೆ ಲೈಟ್ ಅಲ್ವಾ. ಸೊ ಲೈಟಾಗಿ ಅಂತಂದರೆ ಸೆಕೆಂಡ್ರಿ ಡಿಸ್ಪ್ಲೇ ಇರುತ್ತೆ. ಬ್ಯಾಗ್ ಬಂದ್ಬಿಟ್ಟು ಕ್ಯಾಮ್ರಾ ಹತ್ರ ಒಂಥರ ಅಷ್ಟೇ ಚಕ್ಸ್ ರೀತಿಯಲ್ಲ ಲೈನಕ್ಕೆ ಇರುತ್ತೆ.
ಸೊ ಅದು ನೋಡ್ಬೋದು ಜಸ್ಟ್ ಅಂತ ಅದ್ರಲ್ಲಿ ನಾವು ಮ್ಯಾಕ್ಸಿಮಮ್ ಏನು ನೋಡ್ತೀವಿ ಅಂದರೆ ಇದು ಟೈಮ್ ನೋಡ್ತೀವಿ, ಅದಕ್ಕೆ ಬಂದ್ಬಿಟ್ಟು ನೋಟಿಫಿಕೇಶನ್ ನೋಡ್ತೀವಿ, ಬಟ್ ಇನ್ನೇನು ನೋಡಲ್ಲ ಅದರಲ್ಲಿ. ಸೊ ಆ ರೀತಿಯಲ್ಲಿ ಅಂತಂದರೆ ಇರುತ್ತೆ, ಡಿಸೈನ್ ನೋಡ್ಕೋಬೋದು ಯಾವ ರೀತಿಯಲ್ಲಿ ಇರುತ್ತಾ. ಇದರಲ್ಲಿ ಬಂದ್ಬಿಟ್ಟು ಕರುಡ್ ಸ್ಟೈಲ್ಸ್ ನಮಗೆ ಅಂತಂದರೆ ಡಿಸೈನ್ ಇರ್ತವೆ, ಎಡ್ಜಸ್ ಇರ್ತವೆ, ನೋಡ್ಬೋದು ಯಾವ ಥರ ಆಯ್ತಂತ ಮೊಬೈಲು. ಸೊ ಈ ರೀತಿಯಲ್ಲಿ ಇರುತ್ತೆ, ನೋಡ್ಬೋದು. ಇನ್ನೂ ಏನೋ ಒಂದು ಕೆಲವೇ ತಿಂಗಳಲ್ಲಿ ನಾವು ಅಂತಂದರೆ ಈ ಮೊಬೈಲ್ ನೋಡ್ಬೋದು. ಸೊ ಇಲ್ಲಾಂದರೆ 2 ಕಲ್ತಿಗೆನ ಬರ್ತಾವೆ ಮೊಬೈಲು, ನೋಡ್ಬೇಕೈತೆ. ಸೊ ಇದು ಬಂದ್ಬಿಟ್ಟು ನಮ್ದು ಮೋಟರೋಲಾ ಕಡೆ ಅಂತ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಒಂದು ಸ್ಕ್ಯಾಮ್ ಬಗ್ಗೆ, ಇದನ್ನ ಕಿಡ್ನಾಪಿಂಗ್ ಸ್ಕ್ಯಾಮ್ ಅಂದ್ರೂ ತಪ್ಪಿಲ್ಲ. ಆ್ಯಕ್ಚುಲಿ ಏನಂತಂದರೆ ಇದರಲ್ಲಿ ಒಬ್ಬರಿಗೆ ಬಂದ್ಬಿಟ್ಟೆ ಅಂತಂದರೆ ಸ್ಕೂಲ್ ಜೊತೆ ಸ್ಕೂಲಾಗಿ ಎಲ್ಲರೂ ಕಲ್ತು ಟ್ರಾವೆಲ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಟ್ರಾವೆಲ್ಗೆ ಹೋಗಿ ಅಲ್ಲಿ ಬಂದ್ಬಿಟ್ಟೆ ಅಂತಂದರೆ ಟ್ರಾವೆಲ್ಗೆ ಹೋಗಿದ್ರೆ, ಬಟ್ ಆ ಹುಡುಗಿ ಅಮ್ಮಗೆ ಕಾಲ್ ಬಂದಿದೆ. ಓಕೆನಾ, ಆ ಹುಡುಗಿ ವಯಸ್ಸು 15 ವರ್ಷ, ಆ ಹುಡುಗಿ ಅಮ್ಮಗೆ ಅಂದ್ರೆ ಕಾಲ್ ಬಂದೈತಿ, ಈ ಥರ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀವಿ. ಸೊ ಟ್ರಾವೆಲ್ ಬಂದಿದ್ದಲ್ಲ, ಎಲ್ಲೇ ಇಟ್ಕೊಂಡು ಕಿಡ್ನಾಪ್ ಮಾಡಿವಿ, ನೀವು ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು $1 million ನೀವು ಕೊಟ್ಟರೆ ಮಾತ್ರ ನಿಮ್ಮ ಮಗಳನ್ನ ಕೊಡ್ತೀವಿ, ಇಲ್ಲಾಂದ್ರೆ ನಿಮ್ಮ ಮಗಳನ್ನ ಮೈನ್ಮಾರ್ಗೆ ಏನಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಓಕೆನಾ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಿಮ್ಮ ಮಗಳಿಗೆ ಈ ಥರ ಡ್ರಗ್ಸ್ ಕೊಟ್ಟಿವಿ, ದುಡ್ಡು ಕೊಟ್ಟರೆ ಮಾತ್ರ ಈ ಥರ ನಿಮ್ಮ ಮಗಳು ಕೊಡ್ತೀವಿ, ಇಲ್ಲಾಂದ್ರೆ ಮೆಕ್ಸಿಕೋಗೆ ಹಾಕ್ತೀವಿ ಅಂತ ಆ ರೀತಿಯೆಲ್ಲ ಬಂದ ಹೆದರಿಕೆ. ಸೊ ಆ ಅಮ್ಮ ಎದ್ದು ಬೀಳ್ಕೊಂಡು ಏನಂತಂದರೆ, ಸೊ ಈ ಥರ ಕಟ್ಟಲೇಬೇಕಂತ ಎದ್ದು ಬಿದ್ದು ಅವ್ರ ಗಂಡಗೆ ಫೋನ್ ಮಾಡಿದೆ. ಗಂಡಗೆ ಫೋನ್ ಮಾಡಿ ಅವ್ರ ಗಂಡ ಏನಂತಂದರೆ ಅಲ್ಲಿ ಐತಲ್ವ, ಸೊ ಅಲ್ಲಿ ಹೋಯ್ತಾರೆ, ಸ್ಕೂಲ್ ಕಡೆಯಿಂದ ಹೋಯ್ದ್ರಲ್ಲ, ಅಲ್ಲಿಗೆ ಟೀಚರ್ಸ್ಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಆ್ಯಕ್ಚುಲಿ ಹಿಂಗೆ ಓಕೆನಾ, ಫೋನ್ ಮಾಡಿ ಇದ್ದಾಳೆ ಇಲ್ಲ ಮಗಳು ಇದ್ದಾಳೆ ಅಂತ ಎನ್ಕ್ವೈರಿ ಮಾಡಿದ. ಅಲ್ಲಿ ಮಗಳಿದ್ದಾಳೆ, ಅಪ್ಪನ ಮಗಳಿದ್ದಾಳೆ. ಅವಾಗ ಗೊತ್ತಾಯ್ತು ಅದು ಬಂದ್ಬಿಟ್ಟು ದೊಡ್ಡ ಸ್ಕ್ಯಾಮ್ ಅಂತ. ಅದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಒಂದು ಆಡಿಯೋ ಕನ್ವರ್ಟ್ ಮಾಡಿರ್ತಾರೆ, ಹುಡುಗಿ ಆಡಿಯೋನ. ಆ ಹುಡುಗಿ ವಾಯ್ಸಿಂದ ಮಾತಾಡಿರ್ತಾರೆ ಅವರು. ಓಕೆನಾ, ಇವ್ರು ಮಾತಾಡೋ ಮಾತುಗಳೆಲ್ಲ ಹುಡುಗಿ ವಾಯ್ಸ್ ಥರ ಕನ್ವರ್ಟ್ ಆಗಿ ಇವ್ರಿಗೆ ಕೇಳಿಸ್ತಿರುತ್ತೆ. ಸೊ ಆ ಥರ ಒಂದು ಟೂಲ್ನ ಯೂಸ್ ಮಾಡ್ಕೊಂಡು ಏನಂತಂದರೆ ಕಾಲ್ ಮಾಡಿದ್ರು ಅಂತ ಹೇಳ್ಬೋದು. ಮಿನಿಮಮ್ ಬಂದ್ಬಿಟ್ಟು ಇವರು ಫಸ್ಟಿಗೆ ಎಷ್ಟು ಇದು ಮಾಡಿದ್ರು, ಎಷ್ಟಕ್ಕೆ ಅದನ್ನು ಒಪ್ಪಂದ ಮಾಡ್ಕೊಂಡಿದ್ರು ಅಂದರೆ ದುಡ್ಡು 50,000ಕ್ಕೆ ಮಿನಿಮಮ್ ಅಂತ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಅತ್ಯಂತ ವರ್ಸ್ಟ್ ಕೆಲಸ. ನೋಡಿ ಯಾವ ರೀತಿಯಲ್ಲಿ ಸ್ಕ್ಯಾಮ್ ಮಾಡ್ತಾರಂತ. ಸ್ವಲ್ಪ ಹುಷಾರಾಗಿರಿ. ನೀವೇನಾದರೂ ನಿಮ್ಮ ಮಕ್ಕಳಿದ್ರೆ ಓಕೆನಾ, ಆಸ್ ಎ ಪೇರೆಂಟ್ಸ್ ಆಗಿದ್ರೆ ನೀವು ನಿಮ್ಮ ಮಕ್ಕಳನ್ನ ಹುಷಾರಾಗಿಟ್ಕೊಳ್ಳಿ. ಸೊ ಈ ಥರ ಎಲ್ಲ ಬರ್ತಾನೆ ಇರ್ತವೆ. ಸೊ ನಿಮಗೆ ಆ ಥರ ಬಿದ್ದರೂ ಪೊಲೀಸ್ ಸ್ಟೇಷನ್ಗೆ ಆ ಥರ ಹೋಗೋದಿಲ್ಲ, ತಪ್ಪು. ಒಂದ್ಸರಿ ಎಂಕ್ವೈರಿ ಮಾಡ್ಕೊಳ್ಳಿ ಮಗಳು ಇದಾವ ಇಲ್ಲ ಅಂತ. ಒಂಥರ ದುಡ್ಡಿಗಾಗಿ ಏನೇನು ಮಾಡ್ತಾರ ಅಂತ ಎಲ್ಲ ಗೊತ್ತಾಗುತ್ತಿದ್ರಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲ ಅಂತ. ಸ್ವಲ್ಪ ಹುಷಾರಾಗಿರಿ, ಇಂಥ ಸ್ಕ್ಯಾಮ್ ಆಗ್ತಾನೆ ಇರ್ತವೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M14 5G ಈ ಮೊಬೈಲ್ ಬಂದ್ಬಿಟ್ಟು ಇವತ್ತು ಲಾಂಚ್ ಆಗೈತೆ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ ಬಗ್ಗೆ ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ 6.6 ಇಂಚಸ್ ಫುಲ್ HD+ ಇಂದ 90 Hz ರಿಫ್ರೆಶ್ ರೇಟ್ ಇಂದ IPS LCD ಡಿಸ್ಪ್ಲೇ ಇಂದ ಬರ್ತೈತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಮಾತ್ರ Exynos 1330 ಈ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇವರಿಗೆ ಈ ಪ್ರೊಸೆಸರ್ ಬಿಟ್ಟು ಬೇರೆ ಪ್ರೊಸೆಸರ್ ಇದ್ದಂಗಿಲ್ಲ, ಪ್ರತಿ ಸಲ ಇದನ್ನೇ ಹಾಕ್ತಿರ್ತಾರೆ. ಎಂಥ ಹೈ ಎಂಡ್ ಮೊಬೈಲಲ್ಲೂ ಸಹ Exynos ಪ್ರೊಸೆಸರ್ ಹಾಕಿ ಸತ್ತಾರೆ ಇವರೆಲ್ಲ. ಸೊ ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದರೆ ಈಗ ನೆಕ್ಸ್ಟ್ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ ನಮಗೆ ಬ್ಯಾಕ್ ಬಂದ್ಬಿಟ್ಟು ನಮಗೆ 50 ಮೆಗಾಪಿಕ್ಸೆಲ್ ಇರುತ್ತೆ, ಇನ್ನೊಂದು 2 ಮೆಗಾಪಿಕ್ಸೆಲ್, ಒಂದು 2 ಮೆಗಾಪಿಕ್ಸೆಲ್ ಇರುತ್ತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 30 ಮೆಗಾಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಮಾತ್ರ 6000 mAh ಬ್ಯಾಟ್ರಿ ವಿತ್ತು 25 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ Android 13 ಬರ್ತೈತೆ ಅಂತ ಹೇಳ್ಬೋದು. ಈ ಮೊಬೈಲ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ನಿಮ್ಗೆ ಏನಂತಂದರೆ 4GB RAM ಪ್ಲಸ್ 128GB ವೇರಿಯಂಟ್ ಬಂದ್ಬಿಟ್ಟು ನಮಗೆ 13,490 ಲಾಂಚ್ ಆಗೈತೆ. ಹಾಗೆ ನಮಗೆ 6GB RAM 128GB ಬಂದ್ಬಿಟ್ಟು 14,990 ಏನಂತ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡಿ, ನೀವೇನಾದರೂ ಒಂದು ಒಳ್ಳೆ ಸ್ಯಾಮ್ಸಂಗ್ ಮೊಬೈಲ್ ಬೇಕಂದರೆ, ಸೊ ಇದು ಬಂದ್ಬಿಟ್ಟು ಪ್ರೊಸೆಸರ್ ಅಷ್ಟೊಂದು ನೆಟ್ಟಿಗೆಲ್ಲ ಒಪ್ಕೊಂತೀನಿ. ಸೊ ಒಂದು ಮೀಡಿಯಮ್ ಪ್ರೊಸೆಸರ್, ಇದೆಲ್ಲ ಹೈ ಆ್ಯಂಡ್ ಅಲ್ಲ, ಕೆಳಗಲ್ಲ. ಸೊ Exynos ಅಂತಂದರೆ ಸ್ವಲ್ಪ ಬೇಜಾರೆ. ನಮಗೆ ಬೇರೆ ಪ್ರೊಸೆಸರ್ ಹಾಕಿದ್ರೆ ಓಕೆ ಇರ್ತಿತ್ತು, ಏನು ಮಾಡೋಕ್ಕೆ ಬರಲ್ಲ. ಇದರಲ್ಲಿ ಅದು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು IPS LCD ಡಿಸ್ಪ್ಲೇ ಐತೆ, AMOLED ಇಲ್ಲ, ಅದೊಂದು ಬೇಜಾರು, ಏನು ಮಾಡೋಕ್ಕೆ ಬರಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಸ್ಯಾಮ್ಸಂಗ್ ಕಡೆಯಿಂದ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮ್ಮ ಟೆಕ್ ಮೂರು ಇನ್ಶಾಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಟ್ರೈ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.